ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪಿ ತೀರ್ಥ ಮಾತಾಡ್ತಿರೋದು, ಸಾವಯವ ಕೃಷಿಕ. ಸಾವಯವ ಕೃಷಿ ಅಲ್ಲದೆ ಮತ್ತೆ ಬೇರೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ತಮಗೇನೂ ನಷ್ಟ ಆಗೋದಿಲ್ಲ. ಹಾಗಾಗಿ ತಾವುಗಳು ಸಬ್ಸ್ಕ್ರೈಬ್ ಆಗ್ಬೋದು ತಮಗೆ ಇಷ್ಟ ಆದಲ್ಲಿ ಮಾತ್ರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಯಾಕೆ ಕೆಲವೇ ವ್ಯಕ್ತಿಗಳು ಮಾತ್ರ ಯಶಸ್ವಿ ಆಗ್ತಾರೆ ಅನ್ನೋದು. ಯಾವುದೋ ಒಂದು ತಳ್ಳಿರೆ ಬೀಳಂಥ ಒಂದು ಜವಾಬ್ದಾರಿಲಿದ್ದಂಥ ರಾಜ್ಕುಮಾರ್ ಇವತ್ತು ಶ್ರೇಷ್ಠ ಮನೆತನಗಳಲ್ಲಿ ಒಂದಾಗ್ತಾರೆ ಕರ್ನಾಟಕದಲ್ಲಿ. ಶ್ರೇಷ್ಠ ನಟ ಯಾಕೆ ಆಗ್ತಾರೆ ಅಂತಂದರೆ, ಅದಕ್ಕಿದ್ದಂಥ ಒಂದು ಪೂರ್ವ ಸಿದ್ಧತೆ. ಯಾಕೆ ಪುನೀತ್ ರಾಜ್ಕುಮಾರ್ ಹೇಗೋ ಇದ್ದಂಥ ಒಬ್ಬ ಹುಡುಗ ಇವತ್ತೊಂದು ಇದಾಗಿ ನಿಲ್ತಾನೆ ಅಂತಂದರೆ ಅವ್ನು ಮಾಡ್ಕೊಂಡಂಥ ಸಿದ್ಧತೆ. ಹೀಗೆ ಅಂಬಾನಿಯವರು ಸಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಾಗಿದ್ದಂಥವ್ರು ಇವತ್ತು ಪ್ರಪಂಚದ ಅತಿ ಶ್ರೇಷ್ಠ ಕುಟುಂಬಗಳಲ್ಲಿ ಅಥವಾ ಅತಿ ಶ್ರೀಮಂತ ಕುಟುಂಬಗಳಲ್ಲಿ ಯಾಕೆ ಆಗ್ತಾರೆ ಅಂತಂದರೆ, ಅವರದ್ರಲ್ಲಿ ಇದ್ದಂಥ ಮಾನಸಿಕ ಒಂದು ಸಿದ್ಧತೆ. ಇದು ನಾವು ಮಾಡ್ಕೊಳ್ಳೋವಂಥ ಒಂದು ಪೂರ್ವಭಾವಿ ಸಿದ್ಧತೆಗಳಂತ ಹೇಳಿ ಕರಿತೀವಲ್ಲ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಯಶಸ್ವಿ ಆಗ್ಬೇಕಾದ್ರೆ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಗಮನಿಸ್ತಾ ಹೋದಂಥಲ್ಲಿ ಭದ್ರಾವತಿಯ ಒಂದು ಸಾಮಿಲ್ ಓನರ್ ಮನೆ, ಆ ಮನೆಯ ಸಾಮಿಲಲ್ಲಿದ್ದಂಥ ಒಂದು ಆಫೀಸ್, ಅದು ಜಸ್ಟ್ ಇದು ಕಾಣಿಸ್ತಾ ಇದೆಯಲ್ಲ ಇದು. ಆ ವ್ಯಕ್ತಿ ಹೇಗೆ ಅದನ್ನು ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಂದು ಕಂಬ, ಕಿಟಕಿ, ಬಾಗಿಲುಗಳು ಪ್ರತಿಯೊಂದು ಸಹ ಯಾರಿಗೆ ಆ ಸಾಮಿಲಿಗೆ ಹೋದ್ರೂ ಸಹ ನಾನು ಈ ಥರನೇ ಒಂದು ಮನೆ ಕಟ್ಟಬೇಕಾಯಿತು, ನಾನು ಈ ಥರ ಒಂದು ಬಾಗಿಲು ಮಾಡಬೇಕಾಗಿತ್ತು, ನಾನು ಈ ಥರನೇ ಒಂದು ದೇವ್ರ ಮನೆ ಮಾಡಿಸ್ಬೇಕು, ಈ ಥರನೇ ಒಂದು ದೇವ್ರ ಕೆತ್ತನೆ ಮಾಡಿಸ್ಬೇಕು ಅನ್ನೋ ಒಂದು ಕಲ್ಪನೆ ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ಆ ವ್ಯಕ್ತಿಗೆ ಇರೋಂಥ ಆಸಕ್ತಿ, ಅದರಲ್ಲಿ ಏನು ಅವ್ರು ತೊಡಗಿಸ್ಕೊಂಡಿದ್ದಾರಲ್ಲ, ತನ್ನ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಕಳೆದ 30-40 ವರ್ಷ ತೊಡಗಿಸ್ಕೊಂಡಿದ್ದಾರಲ್ಲ, ಒಂದು ಹಂತ ಬಂದಾಗಲಾದ್ರೂ ಅಪ್ಡೇಟ್ ಆಗಬೇಕಾಗತ್ತೆ. ಅಂದರೆ ಪ್ರದರ್ಶನ ಅಂತ ಅಲ್ಲ, ಪ್ರತಿಯೊಬ್ಬರನ್ನು ಈಗ ಏನು ಬಯಸ್ತಾ ಇದ್ದಾರೆ ಇವತ್ತಿನ ಇದು ಏನು ಜನ್ರೇಷನ್ ಏನು ಬಯಸ್ತಾ ಇದೆ ಅಂತಂದರೆ, ನಮ್ಗೆ ಅಪ್ಡೇಟ್ ಅಲ್ಲೇ ಒಂದು ರಿಸಲ್ಟ್ ಏನಾದ್ರು ಸಿಗುತ್ತಾ ನೋಡಲಿಕ್ಕೆ ಅಂಥೇಳಿ ಅಂತ. ನಾನು ಅಲ್ಲಾರ್ದೋ ಮನೇಲಿ ಮಾಡ್ಬಂದಿದ್ದೀನಿ ಕೆಲಸ, ಇಲ್ಲಾರ್ದೋ ಮನೇಲಿ ಮಾಡಿದ್ದೀನಿ ಅಂತಂದರೆ ಯಾರೂ ಒಪ್ಲಿಕ್ಕೆ ರೆಡಿ ಇರೋಲ್ಲ. ಆದರೆ ತನ್ನದೇ ಜಾಗದಲ್ಲಿ ತನ್ನನ್ನೇ ಎಕ್ಸಿಬಿಟ್ ಮಾಡ್ಕೊಳೋದಿರುತ್ತಲ್ಲ, ಅದು ಅದ್ಭುತವಾದ ಒಂದು ಕಾರ್ಯ. ಹಾಗಾಗಿ ಈ ವ್ಯಕ್ತಿ ನನಗೆ ತುಂಬ ಇಷ್ಟ ಆಯಿತು. ಭದ್ರಾವತಿ ಅನ್ವರ್ ಕಾಲೋನಿ ರೋಡಲ್ಲಿದೆ ಇದು. ತುಂಬ ಚೆನ್ನಾಗಿ ಎಲ್ಲೂ ಸಹ ನೀವು ಹುಡುಕಿರೋ ಒಂದು ಹುಡುಕು ಕಾಣಿಸಲ್ಲ. ಅದರ ಕೆಲಸದಲ್ಲೆಲ್ಲೂ ಇದರಲ್ಲಿ ಒಂದು ನೂಲು ಎಳೆಯಷ್ಟು ಒಂದು ನಿಮಗೆ ಕಡಿಮೆ ಕಾಣಿಸಲ್ಲ. ಪ್ರತಿಯೊಂದು ಆ ದೇವರುಗಳು ಕೆತ್ತನೆಯಿಂದ ಹಿಡಿದು ಮನೆಯ ಪಾರ್ಟಿಷನ್ ಮಾಡೋದ್ರಿಂದ ಇರ್ಬೋದು, ಅಥವಾ ಈ ಚೇರ್ಗಳನ್ನ ಎಷ್ಟು ಸರಳವಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಹೌದು ಈ ಥರದೊಂದು ಚೇರ್ ನನ್ನ ಮನೇಲಿ ಇರಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಅಷ್ಟು ಸರಳವಾಗಿ. ಅಥವಾ ಈ ಕಿಟಕಿ ನೋಡಿದಾಗ, ಒಂದು ಕಿಟಕಿನಾದರೂ ಈ ಥರ ಕಿಟಕಿ ನನ್ನ ಮೇಲೆ ಮಾಡಿಸ್ಬೇಕು ಅನ್ನಲಿಕ್ಕೆ ನಮಗೆ ಬಯಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಅಥವಾ ರೂಫಿಂಗ್ ನೋಡಿದಾಗ, ಇವತ್ತೇನು POP ಮಾಡ್ತಾರಲ್ಲ, ಅದಕ್ಕಿಂತ ಇದು ಚೆನ್ನಾಗಿದೆಯಲ್ಲ, ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ. ಈ ಆಫೀಸ್ ಸೆಟ್ಟಿಂಗ್ ನೋಡಿದಾಗ, ಈ ಥರ ಆಫೀಸ್ ನಾನೊಂದು ಯಾಕೆ ಮಾಡ್ಕೊಂಡು ಕೂರಬಾರ್ದು ಅಂತ ಅನಿಸುತ್ತೆ. ಈ ಥರ ಡಿವೈಡರ್ ಮಾಡಿದಾಗ, ನಾವೊಂದು ಮಕ್ಕಳಿಗೆ ಯಾಕೆ ಒಂದು ಡಿವೈಡ್ ರೂಮ್ ಮಾಡ್ಕೊಡ್ಬಾರ್ದು, ಈ ಥರ ಓದ್ಕೊಳ್ಲಿಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಅಂತೇಳಿ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಹೀಗೆ ನೀವು ಪ್ರತಿಯೊಂದು ಯಾವುದೇ ವಸ್ತುಗಳು ನೋಡ್ರಿ ಆ ಥರ ಅನ್ಸಲಿಕ್ಕೆ ಶುರು ಆಗುತ್ತೆ. ನೋಡಿ, ಗೋಡೆ ಗಡಿಯಾರ, ಒಂದು ಮರದ ಕಟ್ಟಿಂಗ್ ಪೀಸ್ನ ವೇಸ್ಟನ್ನು ಹಿಡ್ಕೊಂಡು ಅದರಲ್ಲೊಂದು ಗೋಡೆ ಗಡಿಯಾರನ ಫಿಕ್ಸ್ ಮಾಡ್ತಾ ಹೋಗಿದ್ದಾರೆ. ಇದು ಬಂದೂಕಿ ಬಳಸೋಂಥ ಒಂದು ಮರ, ಬಂದೂಕು ಮಾಡಬೇಕಾದ್ರೆ ಬಳಸೋವಂಥದ್ದು. ಆ ಮರದಲ್ಲೇ ಅವರು ತುಂಬ ಗಟ್ಟಿ ಹುಡ್ಡು ಮತ್ತು ತುಂಬ ವರ್ಷಗಳ ಬಾಳಿಕೆ ಬರುತ್ತೆ ಅಂತ ಅವ್ರ ಸ್ವಂತ ಅನುಭವದಿಂದ ಇವತ್ತು ಆ ಇಡೀ ಮನೆನ ಆ ಮರದಲ್ಲಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಯಾವುದೋ ಓಡರ್ ಅಂತ ಯಾವುದೋ ಒಂದು ಮರದ ಹೆಸರು ಅವ್ರು ಹೇಳಿದ್ರೆ ನನಗೆ ಮರ್ತೋಗಿದೆ. ಆ ಮರದಲ್ಲಿ ಅದನ್ನು ಡಿಸೈನ್ ಮಾಡಿಸ್ತಾ ಹೋಗಿದ್ದಾರೆ, ಎಲ್ಲೂ ಉಳುಕಾಗಲ್ಲ, ಇದಾಗಲ್ಲ ಅಂತ ಹೇಳಿ ಅಂತ. ಹಾಗೆ ಮನೆಯ ಫ್ಲೋರಿಂಗಿಂದ ಹಿಡಿದು ಮನೆಯ ಏನು ನಾವು ವಾರ್ಜಿಟ್ ಅಂತ ಹೇಳಿ ಕರಿತೀವಿ, ಅಲ್ಲಿಯವರೆಗೂ ಹಿಡಿದು ಪ್ರತಿಯೊಂದು ಇದರಲ್ಲೂ ಸಹ ಮರವನ್ನು ತುಂಬ ನಾಜೂಕಾಗಿ ತುಂಬ ಚೆನ್ನಾಗಿ ಅವರು ಉಪಯೋಗಿಸ್ಕೊತ ಹೋಗಿದ್ದಾರೆ. ಇದು ಆಗಬೇಕಾಗಿರೋಂಥದ್ದು. ನೋಡಿ, ಆ ಫ್ಯಾನು ಸಹ ಮರದನ್ನ ಉಪಯೋಗಿಸ್ಕೊಂಡು ತೆಳು ರೆಕ್ಕೆಗಳನ್ನು ಕಟ್ ಮಾಡಿ ಫ್ಯಾನನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿಗಳ ಫೋಟೋಗಳನ್ನು ಸಹ ಎಷ್ಟು ಚೆನ್ನಾಗಿ ಅವ್ರು ಡೆಕೋರೇಷನ್ ಮಾಡಾಕೊಂಡಿದ್ದಾರೆ ಮರದಲ್ಲೇನೆ. ಇದಾಗಬೇಕಾಗಿರೋದು. ಹಾಗೆ ನಾನು ಚಿತ್ರದುರ್ಗದಲ್ಲಿ ಒಂದು ಹಿಟ್ಟಿನ ಮಿಷಿನ್ಗೆ, ಸಾಧಾರಣ ಒಂದು ಹಿಟ್ಟು ಮಿಷಿನ್ಗೆ ಆ ಮನೇಲಿ ಹಾಕಿಸ್ಕೊಂಬನ್ನಿ ಅಂತಂದರೆ, ಯಾರೋ ಅಡ್ರೆಸ್ ಹೇಳಿದ್ರೆ ಇಲ್ಲಿ ಹೋಗ್ಬೇಕಾಗುತ್ತೆ ನೀವು ಅಂತೇಳಿ ಹೋದಾಗ, ನಾನು ಫಸ್ಟ್ ಗಮನಿಸಿದ ಜನರೇಟ್ರು. ಎಷ್ಟೋ ಮಿಷಿನ್ಗಳಲ್ಲಿ ಕರೆಂಟ್ ಇಲ್ಲ ಅಂತೇಳಿ ನಮ್ಮನ್ನು ಕೂರಿಸ್ತಾರೆ ಗಂಟೆಗಟ್ಟಲೆ, ಆದರೆ ಈ ವ್ಯಕ್ತಿ ಜನರೇಟ್ರ್ ಸಮೇತ ರೆಡಿಯಾಗಿರ್ತಾರೆ. ನೀವು ಅಲ್ಲಿ ಹೋದಾಗ ಪ್ರತಿಯೊಂದು ಮಿಷಿನಿಗೂ ಒಂದೊಂದು ಮಿಷಿನ್ಗಳಿಗೆ ಹೆಸರಿಟ್ಟಿದ್ದಾರೆ. ಬರ್ಗೇರಮ್ಮ, ಶ್ರೀ ವೈಷ್ಣವಿ, ಚಾಮುಂಡೇಶ್ವರಿ, ಈ ಥರ ಎಲ್ಲ ದೇವತೆಗಳ ಹೆಸರಿಟ್ಬಿಟ್ಟು ಅದಂದ್ರೆ ಆಸಕ್ತಿ, ಅದರಲ್ಲಿರೋಂಥ ವ್ಯಕ್ತಿಗಿರೋಂಥ ಆಸಕ್ತಿ. ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ ಈ ವ್ಯಕ್ತಿ ಅದನ್ನು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದರೆ, ಮುಂದ್ಗಡೆ ಕೂರಕ್ಕೆ ಒಂದಿಷ್ಟು ಜಾಗಗಳು, ನೆರಳಿನ ವ್ಯವಸ್ಥೆ ಇರ್ಬೋದು, ಅವ್ರು ತಂದಂಥ ವಸ್ತುಗಳನ್ನ ಕೆಳಗಡೆ ಜೋಪಾನಾಗಿ ಇಟ್ಕೊಳ್ಳೋಂಥ ವ್ಯವಸ್ಥೆ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಂಟ್. ಆ ವ್ಯಕ್ತಿ ತುಂಬ ಯಶಸ್ವಿಯಾಗಿ ತನ್ನ ಉದ್ಯಮ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಇವತ್ತು ಒಳ್ಳೆ ಕೆಲಸದವರು ಅಂತ ಹೇಳ್ತೀವಿ, ಅವ್ರ ಹತ್ರ ಒಳ್ಳೆ ಗುದ್ಲಿ ಇರಲ್ಲ. ನಾನು ತುಂಬ ದೊಡ್ಡ ವ್ಯಕ್ತಿಗಳು ಇದನ್ನ ಮಾಡೋದು ಬೇಡ, ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಕೂಲಿ ಕೆಲಸದವ್ರು ತುಂಬ ಒಳ್ಳೆ ಗುದ್ಲಿ ಕೆಲಸದವ್ರು ಅಂತಾರೆ, ಒಳ್ಳೆ ಗುದ್ದಿನೇ ಇರಲ್ಲ ಆ ವ್ಯಕ್ತಿ ಹತ್ರ. ತುಂಬ ಚೆನ್ನಾಗಿ ಭತ್ತ ಕೊಯ್ತಾನೆ, ಕಳೆ ಹೊಡಿತಾನೆ ಅಂತ ನಮ್ಮ ಕುಡುಗೋಲು ಇರಲ್ಲ.
ಪ್ರತಿಯೊಂದು ಆ ಜಮೀನಿನ ಮಾಲೀಕ ಒದಗಿಸ್ಕೊಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಫೇಲ್ಯೂರ್ ಆಗ್ತೀವಿ ಅಂತಂದರೆ ನಾನು ದೊಡ್ಡ ವಿಷಯಗಳನ್ನೆಲ್ಲ ಸಣ್ಣ ವಿಷಯಗಳನ್ನು ಸಹ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಸಹ ಪೂರ್ವ ಸಿದ್ಧತೆನ ಮಾಡ್ಕೊಳ್ಳಿ. 100% ನಾವು ಸಕ್ಸಸ್ ಆಗ್ತಾ ಹೋಗ್ತೀವಿ. ರಾಜ್‌ಕುಮಾರು ತನ್ನ ಸಂಗೀತದ ಅಭ್ಯಾಸ ನಿರಂತರವಾಗಿ ಇಟ್ಕೊಂಡಿದ್ದಕ್ಕೆ ಒಬ್ಬ ರಾಜ್‌ಕುಮಾರ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅಂಬಾನಿ ತನ್ನ ತಂದೆಯನ್ನು ಯಾವಾಗ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇನ್ನೂ ದೊಡ್ಡದಾಗಿ ಉದ್ಯಮ ಹೇಗೆ ಬೆಳೆಸ್ಬೋದು ಅಂತ ಯೋಚನೆ ಮಾಡಿದಾಗ ಮಾತ್ರ ಒಬ್ಬ ಮುಖೇಶ್ ಅಂಬಾನಿ ನಮಗೆ ಸಿಗಲಿಕ್ಕೆ ಶುರುವಾಯಿತು. ಫೀಸ್ ಕಟ್ಟಲಿಕ್ಕೆ ತಾಕತ್ತಿಲ್ದಿರೋ ಒಬ್ಬ ಹುಡುಗ ಇಡೀ ಪ್ರಪಂಚದ ಶ್ರೇಷ್ಠ ಸೈಂಟಿಸ್ಟ್ ಆಗಿ ನಮ್ಮ ಎದುರುಗಡೆ ನಿಲ್ತಾರೆ. ಇದನ್ನು ನಾವು ಎಷ್ಟು ಎಕ್ಸಾಂಪಲ್ ಕೊಟ್ಟರೂ ಸಾಲದು. ಹಾಗೆ ಪ್ರತಿಯೊಬ್ಬರಿಗೂ ಸಾಧ್ಯತೆ ಇದೆ. ಆ ಸಾಧ್ಯತೆಗಳ ಕಡೆ ಖಂಡಿತ ಗಮನ ಕೊಡಿ. 100% ನೀವು ಸಹ ಯಶಸ್ವಿ ಪುರುಷರಾಗ್ತೀರಾ ಅಥವಾ ಮಹಿಳೆಯರಾಗ್ತೀರಾ, ಇದರಲ್ಲಿ ಯಾವುದೂ ಡೌಟ್ ಇಲ್ಲ. ವಿದ್ಯಾರ್ಥಿಗಳಷ್ಟೇನೆ ಪೂರ್ವ ಸಿದ್ಧತೆ ದಯವಿಟ್ಟು ಮಾಡ್ಕೊಳ್ಳಿ. ನೀವೊಂದು ಕನಸು ಕಾಣ್ತಾನೆ ಇದ್ದಿದ್ರೆ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.